ಹುಬ್ಬಳ್ಳಿಯಲ್ಲಿ ನೇಹಾ ಎಂಬ ವಿದ್ಯಾರ್ಥಿನಿಯನ್ನು ಫಯಾಜ್ ಅನ್ನೋನು ಕೊಲೆ ಮಾಡಿದ್ದಾನೆ. ಅವನು ನೇಹಾಳ ಕ್ಲಾಸ್ಮೇಟ್ ಇದ್ದ. ಆಮೇಲೆ ಅವನು ಅವಳ ಲವರ್ ಅಂತಾರೆ. ಅವರು ನೇಹಾಳ ಮನೆಯವರು ಅವನ ಲವರ್ ಅಲ್ಲ ಅಂತಾರೆ. ಫಯಾಜ್ ಮನೆಯವರು ಅವಳನ್ನ ಲವ್ ಮಾಡ್ತಿದ್ದ, ಅವಳು ಅವ್ನು ಲವ್ ಮಾಡ್ತಿದ್ದು, ಮದುವೆ ಆಗ್ಬೇಕಂತ ಇದ್ರು. ಏನೇನೋ ಕತೆ ಕಟ್ಟಿ ಹೇಳ್ತಾರೆ. ನಿಜನೋ ಸುಳ್ಳ ಗೊತ್ತಿಲ್ಲ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋನ ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂಥ ಡೊನೇಷನ್. ನೀವು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಈ ನೇಹಾಗೆ ಆ್ಯಕ್ಚುಲಿ ಕಾಲೇಜಿಗೆ ಹೋಗುವ ಮಕ್ಕಳು ಕಾಲೇಜಿಗೆ ಹೋಗಬೇಕು, ಕಲಿಬೇಕು, ವಿದ್ಯೆ ಕಲಿಬೇಕು, ಬರಬೇಕು. ಅದ್ರ ಬಿಟ್ಟು ಲವ್ ಗಿವ್ ಫ್ರೆಂಡ್ಶಿಪ್ ಎಲ್ಲ ಮಾಡೋಕ್ಕೆ ಹೋದರೆ ಇದೇ ರೀತಿ ಆಗೋದು. ನೋಡಿ ಎಷ್ಟು ಈಗ ಅಪ್ಪ ಅಮ್ಮನಿಗೆ ಎಷ್ಟು ಬೇಜಾರು. ಈ ಫಯಾಜು ಒಳ್ಳೆಯ ಕಡೆಯಲ್ಲೇ ಹುಟ್ಟಿದ್ದಾನೆ. ತಂದೆ ತಾಯಿ ಇಬ್ಬರು ಶಿಕ್ಷಕರು. ಆದರೂ ಈ ಮುಸ್ಲಿಮರ ಹುಡುಗರು 100% 20% ಮುಸ್ಲಿಂ ಹುಡುಗರುಗಳು ಹಾದಿ ತಪ್ತಾ ಇದ್ದಾರೆ. ಬಾಂಬ್ ಹಾಕೋದು, ಕದಿಯೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು ಇದೇ ಮಾಡ್ತಾ ಇರ್ತಾರೆ. ಈ ಮುಸ್ಲಿಂ ಸಮಾಜದಲ್ಲಿ ನೋಡಿ, ಒಳ್ಳೆ ಟೀಚರ್ ಮಗ ಆಗಿನೂ ಇಂಥ ಕೆಲಸ ಮಾಡ್ತಾನೆ. ಅವನು 90% ಎಬವ್ ತೆಗಿತಿದ್ದಂತೆ ಕಾಲೇಜಲ್ಲಿ. ಆಮೇಲೆ ಯೂನಿವರ್ಸಿಟಿ ಬ್ಲೂ ಆಗಿದ್ದಂತೆ, ಬಾಡಿ ಬಿಲ್ಡರ್ ಆಗಿದ್ದಂತೆ. ಇದೆಲ್ಲ ಆಗಿಬಿಟ್ಟು ಲವ್ ಗಿವ್ ಮಾಡಿಬಿಟ್ಟು ಈ ಥರ ಅಧ್ವಾನ ಆಗಿ ಜೈಲಲ್ಲಿ ಹೋಗಿ ಸೇರಿಕೊಂಡಿದ್ದಾನೆ. ಪಾಪ ಹುಡುಗಿನೂ ಕೊಂದ್ಬಿಟ್ಟ ಅಂತ. ನೋಡೋಕ್ಕೂ ಎಷ್ಟೊಂದು ಸ್ಮಾರ್ಟ್ ಆಗಿದ್ದ. ಒಳ್ಳೆಯ ವಿದ್ಯೆ ಕಲಿತ್ಬಿಟ್ಟು ಒಳ್ಳೆ ದಾರಿಲಿ ಹೋಗೋದು ಬಿಟ್ಬಿಟ್ಟು ಇದೆಲ್ಲ ಕೆಟ್ಟ ಕೆಲಸ ಮಾಡಿ ಇವಾಗ ತಂದೆ ತಾಯಿಗೂ ಬೇಜಾರು, ಸಮಾಜಕ್ಕೂ ಬೇಜಾರು, ಕಾಲೇಜಿಗೂ ಕೆಟ್ಟ ಹೆಸರು. ಆ ಹುಡುಗಿನೂ ಸತ್ತೋಗ್ಬಿಟ್ಲು. ಈ ಚಿಕ್ಕ ವಯಸ್ಸಲ್ಲಿ ಇವರಿಗೆ ಕಾಲೇಜಿಗೆ ಹೋಗೋ ವಯಸ್ಸಲ್ಲಿ ಈ ಥರ ಲವ್ಗಳೆಲ್ಲ ಯಾಕೆ? ಪೇರೆಂಟ್ಸ್ಗಳು ಈ ಥರ ಗೊತ್ತಾದರೆ ಸರಿಯಾಗಿ ವಾರ್ನ್ ಮಾಡಿ ಅವರಿಗೆ 2 ಬಾರಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಇವರು ಹಾಗೆ ಬಿಟ್ಟಿದ್ದಾರೆ. ಅದಕ್ಕಾಗಿ ಅವರು ಕಾಲೇಜ್ ಒಳಗಡೆನೇ ಹೋಗಿ ಕೊಲೆ ಮಾಡುವಷ್ಟು ಇದಾಗಿದ್ದಾನೆ. ಅವನು ಲವ್ವಲ್ಲಿ ಬಿದ್ದು ಅವಳೇನೋ ಬೇಡ ಅಂದಾಗ ಅವ್ರ ಮನೆಯಲ್ಲೆಲ್ಲ ಬೇಡ ಅಂದಿರ್ತಾರೆ. ಅದಕ್ಕೆ ಅವಳು ಬೇಡ ಅಂದಿರ್ತಾಳೆ. ಅದಕ್ಕಾಗಿ ಅವನು ಸೈಕೋ ಥರ ಆಗಿ ನೋಡಿ, ಬಾಡಿ ಬಿಲ್ಡರ್ ಆಗಿದ್ದವನು ಥರ ಕೊಲೆಗಡ್ಕನ್ ಥರ ಕಾಣ್ತಾ ಇದ್ದಾನೆ. ವಿದ್ಯಾವಂತ ಅಪ್ಪ ಅಮ್ಮ ಮುಸ್ಲಿಂ ಮಕ್ಕಳು ಸರಿಯಾಗಿರ್ತಾರೆ ಅನ್ಕೊಂತಾರೆ. ನೋಡಿದ್ರೆ ಇದ್ಬಿಟ್ಟು ವಿದ್ಯಾವಂತರ ಮಕ್ಕಳನ್ನು ಇದೇ ಥರ ಮಾಡ್ತಾ ಇದ್ದಾರೆ. ಮುಸ್ಲಿಂ ಲೈಫನ್ನು ಹಾಳು ಮಾಡ್ಕೊಳ್ತಾರೆ ಮಕ್ಕಳು. ಅದಕ್ಕಾಗಿ ಇದೇ ಥರ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡ್ತಾರೆ. ಕಾಲೇಜಲ್ಲಿ ಲವ್ ಗಿವ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ನಿಮ್ಗೆ ಯಾರು ಬೇಕೋ ಅವ್ರನ್ನ ಆರಿಸ್ಕೊಂಡು ಮದುವೆ ಮಾಡ್ಕೋಬೋದು. ಅದ್ರ ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡಿದರೆ ಎಲ್ಲರಿಗೂ ಪ್ರಾಬ್ಲಮ್ಮು.